RCB ಕ್ರಿಕೆಟ್ ಗೆದ್ದ ಕಾರಣಕ್ಕಾಗಿ ವಿಜಯೋತ್ಸವ ಸಂಭ್ರಮಾಚರಣೆ ಚಿನ್ನಸ್ವಾಮಿ ಸ್ಟೇಡಿಯಂ ವಿಧಾನಸೌಧದ ಹತ್ತಿರ ಕೆಪಾಸಿಟಿ ಮೀರಿ ಜನ ಸೇರಿದ ಕಾರಣ ಕಾಲ್ತುಳಿತದಲ್ಲಿ ಎಷ್ಟು ಜನಗಳು ಅಮಾಯಕರು ತೀರಿ ಹೋದರು. ಮನಸ್ಸಿಗೆ ತುಂಬ ನೋವುಂಟಾಗುವ ವಿಚಾರ. ಇದಕ್ಕಾಗಿ ಮೊದಲೇ ಭದ್ರತೆ ಮಾಡಿಕೊಳ್ಳಲಿಲ್ಲವೇ? ಯಾಕಾಗಿ ಇಷ್ಟೊಂದು ಪ್ರಾಣಗಳು, ಅಮೂಲ್ಯವಾದ ಪ್ರಾಣಗಳು, ವಿಜಯೋತ್ಸವ ಆಚರಿಸುವ ಖುಷಿಯ ಹಬ್ಬದ ವಾತಾವರಣದಲ್ಲಿ ಪಾಲ್ಗೊಂಡು ನಲಿದು ಕುಣಿದಾಡಬೇಕಾದ ಜೀವಗಳು ಅಮಾಯಕವಾಗಿ ಸತ್ತು ಹೋದವಲ್ಲ. ಇದಕ್ಕೆ ಹೊಣೆ ಯಾರು? ಈ ಮೆರವಣಿಗೆ, ಈ ಉತ್ಸವ, ಈ ಸಂಭ್ರಮಾಚರಣೆ ಮಾಡುವುದು ಸರಿ, ಆದರೆ ಅದಕ್ಕೆ ಸುರಕ್ಷತೆ ಭಾಳ ಮುಖ್ಯ ಅಲ್ಲವೇ? ಕೆಪಾಸಿಟಿ 50,000 ಇದ್ದರೆ ಸುಮಾರು 2.5 ಲಕ್ಷ ಜನ ಸೇರಿದರೆ ಯಾವ ರೀತಿ ಅವರನ್ನು ನಿಯಂತ್ರಿಸುವುದು? ಇದೆಲ್ಲ ಅನುಭವಗಳು ನಮ್ಮ ರಾಜ್ಯ ಸರ್ಕಾರಕ್ಕಿರಲಿಲ್ಲವೇ? ಅಥವಾ ಇದರಲ್ಲಿ ಬೇರೆ ಏನಾದರೂ ಷಡ್ಯಂತ್ರಗಳು ಇವೆ? ತಿಳಿಯಬೇಕಾಗಿದೆ. ಕಾಲ್ತುಳಿತದಲ್ಲಿ ಕ್ರಿಕೆಟ್ RCB ಮೆರವಣಿಗೆ, ವಿರಾಟ್ ಕೊಹ್ಲಿ ಮತ್ತು ತಂಡದ ಜೊತೆ ಸೆಲ್ಫಿ ಫೋಟೋ ತೆಗೆದುಕೊಳ್ಳಬೇಕೆನ್ನುವ ಹಂಬಲದಲ್ಲಿ ಲಕ್ಷಾಂತರ ಜನರಲ್ಲಿ ಹಲವಾರು ಜನ ಕಂದಗಳು, ಹುಡುಗರು, ಹುಡುಗಿಯರು ತೀರಿಕೊಂಡರು. ಅವರ ಒಂದು ಸಾವಿಗೆ ಕಂಬನಿ ಮಿಡಿಯುತ್ತದೆ. ಇನ್ನು ಮುಂದೆ ಸುರಕ್ಷತೆ ಇಲ್ಲದೆ ಯಾವುದೇ ಉತ್ಸವ ಮೆರವಣಿಗೆ ಮಾಡುವುದಕ್ಕೆ ಹೋಗಬೇಡಿ. TN ಕುಮಾರಸ್ವಾಮಿ, ಮಾಜಿ ಪಕ್ಷೇತರ ಅಭ್ಯರ್ಥಿ.